ನಮಸ್ತೆ ಮಾಸ್ಟರ್ಸ್. 91ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಅಂಶಾತ್ಮ ಪರಮಾತ್ಮ ಪೂರ್ಣಾತ್ಮ ಅಂತ. ನಾವು ಅಂಶಾತ್ಮರು, ನಾವೆಲ್ಲ ಋಷಿ ಪುತ್ರರು, ನಾವೆಲ್ಲ ಕೆಳಗೆ ಇರುವ ಆತ್ಮರು. ಸತ್ಯಲೋಕಗಳಲ್ಲಿ ಎಂದರೆ ಮಹಾಕಾರಣ ಲೋಕಗಳಲ್ಲಿ ಇರುವ ಒಂದು ಪೂರ್ಣಾತ್ಮದ ಒಂದು ಅಂಶ ನಾವು ಎಂದರ್ಥ. ಅಂಶಾತ್ಮ ಪೂರ್ಣಾತ್ಮ. ಯಾವಾಗ ನಾವು ಸಂಪೂರ್ಣವಾಗಿ ಆತ್ಮ ಪರಿಣಿತಿ ಹೊಂದುತ್ತೇವೋ ಆಗ ನಾವು ಕೂಡ ಆ ಮಹಾಕಾರಣ ಲೋಕಗಳನ್ನು ಸೇರುತ್ತೇವೆ. ಆಗ ನಾವು ಸಹ ನಮ್ಮೊಳಗಿನಿಂದ ನೂತನ ಅಂಶಾತ್ಮವನ್ನು ಸೃಷ್ಟಿಸುತ್ತೇವೆ. ಅಂದರೆ ನಾವು ಸಹ ಪೂರ್ಣಾತ್ಮ ಸ್ಥಿತಿಗೆ ಸೇರುತ್ತೇವೆ ಎಂದರ್ಥ. ಮಂಡಕೋಪನಿಷತ್ನಲ್ಲಿ ಈ ವಿಧವಾಗಿದೆ: ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರೀಷ ಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ಯ ನ ಶೋನನ್ಯೋ ಅಭಿಚಾಕಶೀತಿ ಅಂತ. ಎರಡು ಹಕ್ಕಿಗಳು ಅಂದರೆ ಅಂಶಾತ್ಮ ಪೂರ್ಣಾತ್ಮ ಎರಡು ಹಕ್ಕಿಗಳು ಎಂದಿಗೂ ಒಂದೇ ಮರದ ಮೇಲೆ ಅಂದರೆ ಶರೀರದ ಮೇಲೆ ಕಲೆತು ಇರುತ್ತದೆ. ಎರಡೂ ಸಹ ಸುಂದರವಾದ ರೆಕ್ಕೆ ಪುಕ್ಕಗಳಿಂದ ಒಂದೇ ತರಹ ಇರುತ್ತವೆ. ಅದರಲ್ಲಿ ಒಂದು ಸಿಹಿಯಾದ ಹಣ್ಣನ್ನು ತಿನ್ನುತ್ತದೆ, ಎರಡನೆಯದು ಏನೂ ತಿನ್ನದೆ ಸುಮ್ಮನೆ ನೋಡುತ್ತಾ ಕುಳಿತಿರುತ್ತದೆ. ಧ್ಯಾನದಲ್ಲಿ ಪರಾಕಾಷ್ಠೆ ಎಂದರೆ ನಮ್ಮ ಪೂರ್ಣಾತ್ಮನೊಂದಿಗೆ ಅನುಸಂಧಾನವನ್ನು ಹೊಂದಿರುವುದು. ಪೂರ್ಣಾತ್ಮ ಅಂದರೆ ದ್ವಾಸುಪರ್ಣ ಎನ್ನುವ ಋಗ್ವೇದ ವಾಕ್ಯಗಳಲ್ಲಿರುವ ಎರಡನೆಯ ಪಕ್ಷಿ ಅಂದರೆ ಮೇಲಿರುವ ಪಕ್ಷಿ ಎಂದರ್ಥ. ಅದೇ ರೀತಿ ಸಾವು ನಿದ್ದೆ ಧ್ಯಾನದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಸಾವು ನಿದ್ದೆ ಧ್ಯಾನ ಇವೆಲ್ಲವೂ ಸಹ ಒಂದೇ ತರಹದ್ದು. ಇವೆಲ್ಲವೂ ಕೂಡ ನಮ್ಮ ಸ್ಥೂಲ ಶರೀರವನ್ನು ನಾವು ಬಿಡುವ ಕ್ರಿಯೆಗಳೇ. ಶಾಶ್ವತವಾಗಿಯೋ ಅಶಾಶ್ವತವಾಗಿಯೋ ಮತ್ತು ಸ್ವಲ್ಪವೋ ಪೂರ್ತಿಯಾಗಿಯೋ ಮತ್ತೆ ತಿಳಿಯದೇನೋ ಸಾವಿನಲ್ಲಿ ನಾವು ಶಾಶ್ವತವಾಗಿ ಶರೀರವನ್ನು ಬಿಡುತ್ತೇವೆ. ನಿದ್ದೆಯಲ್ಲಿ ನಮಗೆ ತಿಳಿಯದೆ ಶರೀರದಿಂದ ಹೊರಗೆ ಹೋಗಿ ಬಂದು ಕೆಲವು ಗಂಟೆಗಳ ನಂತರ ತಿಳಿಯದೇ ಮರಳಿ ದೇಹ ಪ್ರವೇಶವನ್ನು ಮಾಡ್ತೀವಿ. ಧ್ಯಾನದ ಪರಾಕಾಷ್ಠೆಯಲ್ಲಿ ಕೂಡ ನಾವು ಪೂರ್ತಿ ಎಚ್ಚರದಿಂದ ಶರೀರವನ್ನು ಬಿಟ್ಟು ಸೂಕ್ಷ್ಮದೇಹ ಯಾತ್ರೆಗಳ ನಂತರ ಪೂರ್ತಿ ಜ್ಞಾನದೊಂದಿಗೆ ಮರಳಿ ಸ್ಥೂಲ ದೇಹವನ್ನು ಪ್ರವೇಶ ಮಾಡ್ತೀವಿ. ಧ್ಯಾನದಿಂದ ನಮ್ಮ ನಿದ್ರಾವಸ್ಥೆಯಲ್ಲಿ ಮಾಡುವ ಯಾತ್ರೆಗಳು ಹೆಚ್ಚಾಗಿ ಜ್ಞಾಪಕ ಇರುತ್ತೆ. ಅಷ್ಟೇ ಅಲ್ಲದೆ ಆ ಯಾತ್ರೆಗಳು ಹೆಚ್ಚಾಗಿ ಉಪಯೋಗಕರವಾಗಿ ಸಹ ಇರುತ್ತೆ. ಧ್ಯಾನದ ಮೂಲಕ ಮರಣಾನಂತರದ ಜೀವನವನ್ನು ಕುರಿತು ನಮಗೆ ಸಂಪೂರ್ಣ ಅರ್ಥವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ನಿದ್ರಾವಸ್ಥಾ ಸ್ಥಿತಿ ಅಂದರೆ ಏನು ನೋಡೋಣ. ನಿದ್ರಾವಸ್ಥೆ ಜೀವಾತ್ಮನಿಗೆ ಮತ್ತು ಭೌತಿಕ ಶರೀರಕ್ಕೆ ಅತ್ಯವಶ್ಯಕ. ಆ ಸ್ಥಿತಿಯಲ್ಲಿ ನಾವು ಸ್ಥೂಲ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದೊಂದಿಗೆ ಎಷ್ಟೋ ಇತರ ಲೋಕಗಳನ್ನು ತಿರುಗುತ್ತೇವೆ. ಎಷ್ಟೋ ಜನರನ್ನು ಭೇಟಿಯಾಗ್ತೀವಿ. ಭೂತ ಭವಿಷ್ಯತ್ ಕಾಲಗಳನ್ನು ಪರಿಶೀಲಿಸುತ್ತೇವೆ ಮತ್ತು ಪರಿಶೋಧಿಸುತ್ತೇವೆ. ನಿದ್ರಾವಸ್ಥೆ ಎನ್ನುವುದು ಕೇವಲ ಶರೀರಕ್ಕೆ ವಿನಃ ಆತ್ಮಕ್ಕೆ ಅಲ್ಲ. ಆತ್ಮ ಎನ್ನುವುದು ನಿರಂತರ ಎಚ್ಚರಿಕೆಯಿಂದಲೇ ಇರುತ್ತದೆ. ನಿದ್ರಾವಸ್ಥೆಯಲ್ಲಿ ನಾವು ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರ ಅನುಭವಗಳನ್ನು ಹೊಂದಿದ ನಂತರ ಶರೀರದಲ್ಲಿ ಮರಳಿ ಬಂದಾಗ ಕೂಡ ಕೆಲವು ಅನುಭವಗಳು ಸ್ವಲ್ಪವಾದರೂ ಆ ಜ್ಞಾಪಗಳನ್ನೇ ಸ್ವಪ್ನಗಳು ಎನ್ನುತ್ತೇವೆ. ಅಮೂಲ್ಯವಾದ ಅತ್ಯವಶ್ಯಕವಾದ ನಿದ್ರಾವಸ್ಥೆಯಲ್ಲಿ ನಾವು ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ, ಹೊಸ ಶಕ್ತಿಯನ್ನು ಕೂಡ ಹೊಂದುತ್ತೇವೆ. ಭೌತಿಕ ಶರೀರಕ್ಕೆ ಅವಶ್ಯಕವಾಗಿ ಬೇಕಾದ ವಿಶ್ರಾಂತಿಯನ್ನು ಕೂಡ ಕೊಡ್ತೀವಿ. ಭೌತಿಕ ಜೀವನದಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಸುಲಭವಾಗಿ ಈ ನಿದ್ರಾವಸ್ಥೆಯಲ್ಲಿ ತಿಳಿದುಕೊಳ್ತೀವಿ. ಭೌತಿಕವಾಗಿ ತೀರದ ಕೋರಿಕೆಗಳನ್ನು ಕೂಡ ಹಾಯಾಗಿ ಸೂಕ್ಷ್ಮ ಲೋಕಗಳಲ್ಲಿ ನಾವು ತೀರಿಸಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭೋಗಿ ಅಂದರೆ ಏನಂತ ತಿಳ್ಕೊಳ್ಳೋಣ. ಭೋಗಿ ಪ್ಲಸ್ ರೋಗಿ ಭೋಗಿ. ಭೋಗಿ ಅಂದರೆ ಭೋಗ ರೋಗ ಎರಡೂ ಕಲಿತು ಇರುವವನು ಅಂತ.
ಆಧ್ಯಾತ್ಮಿಕ ಜ್ಞಾನ ಮತ್ತು ಸರಿಯಾದ ಜೀವನ ಸರಳಿಯನ್ನು ತಿಳಿಯದವರೇ ರೋಗಿಗಳು. 100ಕ್ಕೆ 99.99% ಮಾನವರು ರೋಗಗಳನ್ನು ಭೋಗಗಳನ್ನು ಸರಿಸಮಾನವಾಗಿ ರಾತ್ರಿ ಹಗಲಿನ ಹಾಗೆ ಅನುಭವಿಸುತ್ತಿರುತ್ತಾರೆ. ಇವರೇ ರೋಗಿಗಳು. ಈ ರೋಗಗಳು ಬರುವುದು ಪ್ರಕೃತಿ ಸಹಜ ಎಂದುಕೊಳ್ಳುತ್ತಾರೆ. ಅವರಿಗೆ ಅನುಕ್ಷಣ ಭೋಗತ್ವ ಕುರಿತು ತಿಳಿಯದು. ಇನ್ನು ಭೋಗಿ ಪ್ಲಸ್ ಯೋಗಿ = ಬ್ಯೋಗಿ. ಬ್ಯೋಗಿ ಅಂದರೆ ಭೋಗ ಯೋಗ ಎರಡೂ ಕಲಿತು ಇರುವವನು. ಆಧ್ಯಾತ್ಮಿಕ ವಿಜ್ಞಾನಿಗಳಿಗೆ ಸರಿಯಾದ ಜೀವನ ಸರಣಿಯಲ್ಲಿ ಇರುವವರೇ ಬ್ಯೋಗಿಗಳು. ನಿಜಕ್ಕೂ ಭೋಗವನ್ನೇ ಎಲ್ಲರೂ ಆಶಿಸುವುದು, ಎಲ್ಲರ ಗಮ್ಯವೂ ಸಹ ಅದೇ. ಆದರೂ 100ಕ್ಕೆ 99.99% ಅನುಕ್ಷಣ ಭೋಗಿಗಳಾಗಿ ಇರುವ ಮಾರ್ಗವನ್ನು ಕಾಣಲಾರರು. ನಮ್ಮ ಪಾಪಗಳೇ ನಮ್ಮ ರೋಗಗಳು ಎಂದು ಯೋಗಿಗಳಿಗೆ ಮಾತ್ರವೇ ತಿಳಿದಿದೆ. ಯೋಗದ ಮೂಲಕವೇ ಸರ್ವ ರೋಗಗಳು ಕೂಡ ಹೋಗುತ್ತವೆ ಎನ್ನುವುದು ಕೂಡ ಅವರ ಸ್ವೀಯ ಅನುಭವ. ಯೋಗ ಅಂದರೆ ಅನುಸಂಧಾನ, ಅಂದರೆ ಸ್ವಯಂ ಪೂರ್ಣಾತ್ಮದೊಂದಿಗೆ ತಾದಾತ್ಮ್ಯ. ನಾನು ಬೇರೆ, ಉಳಿದಿರುವುದೆಲ್ಲ ಬೇರೆ ಎನ್ನುವ ಭಾವನೆ ಇರುವುದೇ ಅದೇ ಅಜ್ಞಾನ. ಉಳಿದವರನ್ನು ಅಣಗಿಸಿದರೆ ನಾನು ಚೆನ್ನಾಗಿರುತ್ತೇನೆ ಎನ್ನುವುದು ವಿಶೇಷವಾದ ಅಜ್ಞಾನ. ಅಂತಹ ಭಾವನೆಗಳು ಇರುವಾಗ, ಆ ವಿಧವಾಗಿ ಜೀವಿಸಿದಾಗ ಇನ್ನು ರೋಗಗಳು ತಪ್ಪದೆ ಬಂದೇ ಬರುತ್ತವೆ. ಆದರೆ ಧ್ಯಾನ ಯೋಗ ಸಾಧನೆಯ ಮೂಲಕ ಇಂತಹ ಅಜ್ಞಾನ ಭಾವನೆಗಳು ಮೌಲಿಕವಾಗಿ ತೊಲಗುತ್ತವೆ. ಆಗ ಇನ್ನು ಉಳಿದಿರುವುದು ವಿರಾಜಿಸುವುದು ಕ್ಷಣ ಕ್ಷಣ ಭೋಗವೇ. ಯೋಗಿ ಆಗುವುದಕ್ಕಿಂತ ಮುಂಚೆ ಪ್ರತಿಯೊಬ್ಬರೂ ಭೋಗಿ. ಯೋಗಿ ಆದ ನಂತರ ಎಲ್ಲರೂ ಭೋಗಿಗಳೇ. ಯೋಗೀಶ್ವರನೇ ಭೋಗೀಶ್ವರನು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ಕಡೆ ನಾವೆಲ್ಲರೂ ಪತ್ರಿಜಿಯವರ ಜೊತೆ ನಡೆಯೋಣ ಮಾಸ್ಟರ್ಸ್. ಥ್ಯಾಂಕ್ ಯು.